ನಮಸ್ಕಾರ ಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಮಾವು ನಮ್ಮ ರಾಷ್ಟ್ರದ ಪ್ರಮುಖ ಹಣ್ಣಿನ ಬೆಳೆಯಾಗಿದೆ. ಹಣ್ಣುಗಳ ರುಚಿಕರವಾಗಿದ್ದು ಎ ಮತ್ತು ಸಿ ಜೀವಸತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ. ಮಾವಿನ ಹಣ್ಣುಗಳನ್ನು ತಾಜಾ ರೂಪದಲ್ಲಿ ಮತ್ತು ಸಂಸ್ಕರಿಸಿದ ಪದಾರ್ಥಗಳ ರೂಪದಲ್ಲಿ ಉಪಯೋಗಿಸುತ್ತಾರೆ. ವಿದೇಶಗಳಲ್ಲಿ ಈ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಹಣ್ಣು ಹಾಗೂ ಸಂಸ್ಕರಿಸಿದ ಪದಾರ್ಥಗಳನ್ನು ರಫ್ತು ಮಾಡಲಾಗುತ್ತಿದೆ. ಇಷ್ಟೆಲ್ಲ ಲಾಭದಾಯಕವಾದ ಮಾವಿನ ಬೆಳೆಯಲ್ಲಿ ಸೂಕ್ತವಾದ ತಳಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳಬೇಕು. ಮಾವಿಗೆ ಮಣ್ಣು ಮಾವಿನ ಬೆಳೆಯನ್ನ ಎಲ್ಲಾ ವಿಧವಾದ ಆಳವಾದ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣಿನಲ್ಲಿ ಬೆಳೆಯಬಹುದು. ಕೆಂಪುಗೋಡು ಮಣ್ಣು ಅತಿ ಸೂಕ್ತ. ಸವಳು ಮತ್ತು ಜೌಗು ಮತ್ತು ಬಿರುಸಾದ ಒಳಪದರಗಳನ್ನು ಹೊಂದಿರುವ ಭೂಮಿ ಮಾವು ಕೃಷಿಗೆ ಸೂಕ್ತವಲ್ಲ. ಧಾರವಾಡ ಹಾಗೂ ಬೆಳಗಾವಿ ಪ್ರದೇಶಗಳಲ್ಲಿರುವ ಕೆಂಪು ಮಣ್ಣು ವಿಶೇಷವಾಗಿ ಸೂಕ್ತವಾಗುತ್ತದೆ. ಇನ್ನು ನಾಟಿಯ ಕಾಲ ಜೂನ್ ರಿಂದ ಜುಲೈ ತಿಂಗಳಲ್ಲಿ ನಾಟಿ ಮಾಡಲು ಅತಿ ಸೂಕ್ತ. ಮಾವಿನ ತಳಿಗಳನ್ನು ನಾವು ಗಮನಿಸಿದಾದ್ರೆ ಅಲ್ಫಾನ್ಸ್ ಇದು ಅತಿ ಜನಪ್ರಿಯವಾದ ಸಾಮಾನ್ಯ ಗಾತ್ರದ ಉತ್ಕೃಷ್ಟ ಗುಣಮಟ್ಟದ ಹಣ್ಣು ಕೊಡುವ ತಳಿಯಾಗಿದ್ದು ತಾಜಾ ಇಲ್ಲವೇ ಸರಣಿಯಾಗಿ ಉಪಯೋಗಿಸಬಹುದು. ಈ ತಳಿಯು ಹೆಚ್ಚು ಮಳೆ ಮತ್ತು ತೇವಾಂಶಗಳಿಂದ ಕೂಡಿದ ಅರೆಮಲೆನಾಡು ಪ್ರದೇಶಗಳಲ್ಲಿ ಬಹಳ ಚೆನ್ನಾಗಿ ಬೆಳೆಯುತ್ತದೆ. ಇನ್ನು ಪೈರಿ ಇದು ಬೇಗ ಮಾಗುವ ತಳಿಯಾಗಿದ್ದು ಮಧ್ಯಮ ಗಾತ್ರದ ಹಣ್ಣುಗಳನ್ನು ಕೊಡುತ್ತದೆ. ಹಣ್ಣುಗಳು ರುಚಿಕರ ಹಾಗೂ ರಸಭರಿತವಾಗಿದ್ದು ನಾರುರಹಿತ ತಿರುಳಿನಿಂದ ಕೂಡಿದೆ. ಇನ್ನು ತೋತಾಪುರಿ ಇದು ಪ್ರತಿ ವರ್ಷ ತಡವಾಗಿ ಇಳುವರಿ ಕೊಡುವ ತಳಿಯಾಗಿದ್ದು ದೊಡ್ಡ ಗಾತ್ರದ ಹಣ್ಣುಗಳನ್ನು ಕೊಡುತ್ತದೆ. ಆದರೆ ಹಣ್ಣಿನ ರುಚಿ ಇತರ ತಳಿಗಳಷ್ಟು ಉತ್ತಮವಾಗಿಲ್ಲ. ಹಣ್ಣನ್ನ ಹೆಚ್ಚು ಕಾಲ ಕೆಡದಂತೆ ಇಡಬಹುದು. ವನ ಪ್ರದೇಶಗಳಲ್ಲೂ ಚೆನ್ನಾಗಿ ಬೆಳೆಯಬಹುದು. ಇನ್ನು ಮಲ್ಲೋವಾ ಇದು ಕಡಿಮೆ ಸಂಖ್ಯೆಯ ಹಣ್ಣು ಕೊಡುವ ತಳಿಯಾಗಿದ್ದು ದೊಡ್ಡ ಗಾತ್ರದ ಉತ್ತಮ ಗುಣಮಟ್ಟದ ರುಚಿಕರವಾದ ಹಣ್ಣುಗಳನ್ನ ಕೊಡುತ್ತದೆ. ಇನ್ನು ನೀಲಂ ಇದು ತಡವಾಗಿ ಬರುವ ತಳಿಯಾದರೂ ಪ್ರತಿ ವರ್ಷ ನಿಯಮಿತವಾಗಿ ಇಳುವರಿ ಕೊಡುತ್ತದೆ. ತಡವಾಗಿ ಮಾಗುವ ತಳಿಯಾದುದರಿಂದ ಓಟಿ ಕೊರಕ ಕೀಟ ಬಾಧೆಗೆ ತುತ್ತಾಗುತ್ತದೆ. ವನ ಪ್ರದೇಶಗಳಲ್ಲಿ ಬೆಳೆಯಲು ಸೂಕ್ತವಾಗಿದೆ. ಇನ್ನು ಬೆನೆಶಾನ ಬಂಗನಪಲ್ಲಿ ವನ ಪ್ರದೇಶಗಳಲ್ಲಿ ಬೆಳೆಯಲು ಸೂಕ್ತ ತಳಿಯಾಗಿದ್ದು ಹಣ್ಣಿನ ಗಾತ್ರ ಗುಣಮಟ್ಟ ಉತ್ತಮವಾಗಿರುತ್ತೆ. ಇನ್ನು ಕಾದರ್ ಇದು ಅಲ್ಲಾನೋ ಮಾವಿನ ತಳಿಯ ಆಯ್ಕೆಯಾಗಿದ್ದು ವನ ಪ್ರದೇಶಕ್ಕೆ ಹೆಚ್ಚು ಸೂಕ್ತವಾಗಿದೆ. ಇನ್ನು ಪಂಚಧಾರ ಕಳಸ ಇದು ರಸಭರಿತ ತಳಿಯಾಗಿದ್ದು ಪೈರಿ ತಳಿಯ ಬದಲಾಗಿ ಬೆಳೆಯಬಹುದು. ಇದು ವೈರಿ ಚಳಿಗಿಂತ ಹೆಚ್ಚು ಇಳುವರಿ ಕೊಡುತ್ತದೆ. ದಶಹರಿ ಈ ತಳಿ ಉತ್ತರ ಭಾರತದಲ್ಲಿ ಬಹಳ ಜನಪ್ರಿಯವಾಗಿದೆ. ಹಣ್ಣಿನ ತಿರುಳು ನಾರಿನಿಂದ ಮುಕ್ತವಾಗಿದ್ದು ರುಚಿಕರವಾಗಿದ್ದಲ್ಲದೆ ಸುವಾಸನೆಯಿಂದ ಕೂಡಿದೆ. ಹಣ್ಣಿಗೆ ಉತ್ತಮ ಬಾಳಿಕೆ ಕೂಡ ಇದೆ. ಮಲ್ಲಿಕಾ ಇದು ಸಾಧಾರಣದಿಂದ ಉತ್ತಮ ಇಳುವರಿ ಕೊಡುವ ತಳಿಯಾಗಿದ್ದು ಹೆಚ್ಚು ಕಡಿಮೆ ಪ್ರತಿ ವರ್ಷ ಇಳುವರಿ ಕೊಡುವ ಗುಣಧರ್ಮವನ್ನ ಹೊಂದಿದೆ. ಹಣ್ಣು ಹೆಚ್ಚು ರುಚಿಯಾಗಿದ್ದು ಗಾತ್ರ ದೊಡ್ಡದಾಗಿದ್ದು ನಾರುರಹಿತ ಗಟ್ಟಿಯಾದ ತಿರುಳನ್ನ ಮತ್ತು ಚಿಕ್ಕ ಓಟೆಯನ್ನ ಹೊಂದಿರುತ್ತದೆ. ಹಣ್ಣನ್ನ ಹೆಚ್ಚು ಕಾಲ ಕೆಡದಂತೆ ಇಡಬಹುದು. ಇವಿಷ್ಟು ಸೂಕ್ತವಾದ ಮಾವಿನ ತಳಿಗಳು.